ನಾನು ಹುಬ್ಬಳ್ಳಿಯಿಂದ ಅಮೃತ್ ಸೋಳಂಕಿ. ಎಲ್ಲರಿಗೂ ಮತ್ತು ನಿಮ್ಮ ಚಿತ್ರಕ್ಕೂ ಕನ್ನಡ ಚಲನಚಿತ್ರರಂಗಕ್ಕೂ ಕರ್ನಾಟಕಕ್ಕೂ ಸಿದ್ಧಾರೂಢರ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಶಿವಣ್ಣ ಅವರು ಯಾವಾಗಲೂ ಹುಬ್ಳಿಗೆ ಬರ್ತಾರೆ, ಯಾವಾಗಲೂ ನಾವು ಅವ್ರ ಜೋಡಿ ಇರ್ತೀವಿ. ನನ್ನ ಪ್ರಶ್ನೆ, ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಬಯೋಪಿಕ್ನಲ್ಲಿ ನಮ್ಮ ಶಿವಣ್ಣ ಅವರು ಅಭಿನಯಿಸ್ಬೇಕನ್ನೋ ಆಸೆ ಇದೆ ನನಗೆ. ಇಲ್ಲ, ಏನಂದರೆ ನಮ್ಮ ತಂದೆಯವ್ರ ಬಯೋಪಿಕ್ ನಾನೇ ಮಾಡಿದೆ ಸ್ವಾರಸ್ಯ ಇರಲ್ಲ, ಅದು ಇನ್ನೊಬ್ರು ಮಾಡಿದಾಗಲೇ ಅದಕ್ಕೆ ವ್ಯಾಲ್ಯೂ ಬರೋದು. ಯಾಕಂದರೆ ನಮ್ಮ ತಂದೆ ಬಗ್ಗೆ ನಾನೇ ಹೊಗಳ್ಕೊಂಡಂಗಿರುತ್ತೆ. ಇಲ್ಲ, ಅವ್ರ ಬಗ್ಗೆ ನಾವು ವಿಷಯಗಳು ಹೇಳ್ಬೋದು, ಬಟ್ ನಾನೇ ಮಾಡಿಬಿಟ್ರೆ ಬೇಡ, ಇನ್ನೊಬ್ರು ಮಾಡಬೇಕದು. ಇನ್ನೊಬ್ರು ಹೋಲಿಕೆ ಅವ್ರು ಮಾಡಿದಾಗ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಅಣ್ಣ, ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಏನಾದರೂ ನಿಮ್ಗೊಂದು ಒಂದು ಐಡಿಯಾ ಇದೆ ಅಣ್ಣ? ಏನು ಇನ್ನೂ ನನಗೇನು ಅದು ಐಡಿಯಾ ನನಗಂತೂ ಯಾರು ಬರೋದೇ ಇಲ್ಲ. ನನಗೆ ಯಾವುದೋ ಒಂದು ಇದು ಮಾಡ್ಬೇಕಾರೆ ಅಲ್ಲ ಇಲ್ಲ ಇಲ್ಲ, ಅದಕ್ಕೆ ಕೆಲವು ವ್ಯಕ್ತಿಗಳು ಬಯೋಪಿಕ್ ಮಾಡೋಕೆ ಹೋಗ್ಬಾರ್ದು, ಅದು ಹಂಗೆ ಬಿಟ್ಬಿಡ್ಬೇಕು. ಹೌದು ಹೌದು, ಬಟ್ ಮಾಡಲಿ, ಚೆನ್ನಾಗಿ ಮಾಡಲಿ ಅಂತ ನನಗೆ ಆಸೆ. ನೆಕ್ಸ್ಟ್ ಪ್ರಶ್ನೆ. ಅಲ್ಲಿ ಬ್ಲೂ ಇದೆ. ನನ್ನ ಪ್ರಶ್ನೆ ನಮ್ಮ ಗುರುಗಳಾದ ಉಪ್ಪಿ ಸರ್ಗೆ. ಸರ್, ಈಗ ಆಕಾಶ್ ಅಂತ. ಸರ್, ನೀವೀಗ ಹೇಳ್ತೀರಾ ಏಜ್ ಆದಮೇಲೆ ನಾನು ಅನ್ನೋದು ಹೊರಟಾಗಿದೆ ನನಗೆ, ಆ ಥರ ವಿಚಾರಗಳ ಬಗ್ಗೆ ಚಿತ್ರಗಳು ಮಾಡ್ತಾ ಇದ್ದೀರಾ. ಆದರೆ ನಮ್ಮಂಥ ಯೂತ್ಗೆ ಇನ್ನೂ ನಾನು ಅನ್ನೋದು ಇದೆ ನಮ್ಮಲ್ಲಿ, ಆ ಥರ ಒಂದು ಫಿಲಮ್ ಬೇಕು ಅಂತ. ನಾನು ಅನ್ನೋದು ಹೋಗಲ್ಲ, ಅದು ಇರುತ್ತದು. ಮತ್ತೆ ನಾನು ಅಂತ ಒಂದು ಪಿಕ್ಚರ್ ಮಾಡಬೇಕು. ಹೌದು ಸರ್, ಹೌದು ಸರ್. ನೆಕ್ಸ್ಟ್ ರಾಜ್ ಸರ್ಗೆ. ಸರ್, ಉಪ್ಪಿ ಸರ್ ಮತ್ತೆ ಶಿವಣ್ಣ ಸರ್ ಜೊತೆ ನಿಮಗೆ ಈ ಫಿಲ್ಮಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ? ಬಹಳ ಚೆನ್ನಾಗಿತ್ತು. ಅಂದ್ರೆ ಯಾವತ್ತೂ ಕೂಡ ಅಂದ್ರೆ ಫಸ್ಟಿಗೆ ಒಂದು ಭಯ ಇತ್ತು, ಈಗ ಹೆಂಗೆ ಅಂದ್ರೆ ಹೇಗೆ ಅಕ್ಸೆಪ್ಟ್ ಮಾಡ್ತಾರೋ, ಏನ್ ಕತೆ, ಹೇಗಿರ್ಬೇಕು. ಫಸ್ಟ್ ಆಫ್ ಆಲ್ ನಿಮಗೆ ಯಾವಾಗ ಅವ್ರ ಪಕ್ಕ ಕೂತ್ಕೊಳ್ಳೋದು ಹೆಂಗೆ ಅಂತ ಗೊತ್ತಾಗಲ್ಲ, ಆಗ ಎಲ್ಲದೂ ಕಷ್ಟ ಆಗ್ತಾ ಹೋಗುತ್ತೆ. ನಾನು ಹಿಂಗ್ ಕೂತ್ಕೊಂಡ್ರೆ ಅವ್ರು ಏನ್ ಅನ್ಕೋತಾರೆ, ಹಿಂಗ್ ಆ ಥರದ್ದೆಲ್ಲ ತಲೆಗೆ ಬಂದ್ರೆ ಕೆಲವು ಸಲ ಅನ್ಸೋ ಅಂತ ಚಾನ್ಸು ಜಾಸ್ತಿ. ಏನಾಗುತ್ತೆ, ತುಂಬಾ ದೊಡ್ಡವ್ರ ಹತ್ರ ಹೋದಾಗ ಕೆಲವು ಸಲ ಉಸಿರು ಕಟ್ಟುತ್ತೆ, ನಿಮ್ಗೆ ಏನ್ ಮಾಡಿದ್ರೆ ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನುವಂತ ಭಯ ಬರುತ್ತೆ. ಬಟ್ ಒಂದ್ 2 ನಿಮಿಷ ಅವ್ರನ್ನ ನೋಡ್ತಾ ಇದ್ದಾಗ ನಿಮ್ಗೆ ಅನ್ಸುತ್ತೆ, ಇಲ್ಲ ಇವ್ರು ಮನುಷ್ಯರಾಗಿ ತುಂಬಾ ನೋಡಿದವರು, ಆ ನೋಡಿದ್ರಿಂದ ತುಂಬಾ ಅಕ್ಸೆಪ್ಟೆನ್ಸ್ ಅವರಲ್ಲಿದೆ ಅಂತ. ಆಗ ನಮಗೊಂದು ಇಲ್ಲ ಬಹಳ ಆರಾಮಾಗಿದ್ದಾರೆ ಅಂದ ತಕ್ಷಣ ನಾವಾಗಿರ್ಬೋದು. ಅದಕ್ಕೆ ಅವ್ರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಮೊದಲಿಗೆ. ಅಂಡ್ ಜೊತೆಗೆ ಅವ್ರ ಜೊತೆ ಇದ್ದಿದ್ದು ನನಗೆ ದೊಡ್ಡ ಭಾಗ್ಯ ಆದ ಕಾರಣ ನಾನು ಇಂಟರ್ವ್ಯೂವರೇ ಆಗಿದ್ದೆ. ಈಗಲೂ ನಾನು ಅವ್ರ ಹತ್ರ ಹೇಳಿದೆ, ನನ್ನ ಹತ್ರ ಸುಮಾರು ಪ್ರಶ್ನೆ ಇದೆ ಅಂತ. ನಾನು ಅವ್ರು ಆಕ್ಚುಲಿ ಬರ್ಕೊಂಡ್ ಬಂದಿದ್ದಾರೆ ಚೀಟಿಲಿ ನಿಮ್ಮ ಹತ್ರ ಪ್ರಶ್ನೆ. ಅಲ್ಲ, ಕೇಳಾಯ್ತು ಮಧ್ಯೆ ಮಧ್ಯೆ. ಅದು ಯಾಕೆ ಅಂದ್ರೆ ನನಗೆ ಉಪ್ಪಿ ಸರ್ ಒಪ್ಕೊಳ್ಳಿ ಬಿಡ್ಲಿ, ನಮ್ಮ ಗುರುಗಳಾದ ಅಂತ ಹೇಗೆ ಕರೆದ್ರು ಅದು ನನಗೆ ಅವ್ರ ಗುರುನೇ, ಅದ್ರಲ್ಲೇನು ನಂಗೆ ಡೌಟ್ ಇಲ್ಲ. ಅವರೆಲ್ಲ ಯೂತ್ಸಿಗೂ ಗುರುಗಳೇ ಸರ್, ಎಲ್ಲ ಯೂತ್ಸಿಗೂ ಗುರುಗಳೇ ಅವರು. ಹೌದು ಹೌದು, ಅದೇ ರೀತಿ ಶಿವಣ್ಣ ಅವರು ಕೂಡ ಅವರ ಅನುಭವ, ಅವ್ರು ಮಾಡಿರುವಂತ ಸಿನಿಮಾ ನಾವು ನೋಡ್ಕೊಂಡು ಬೆಳೆದವರಲ್ವಾ, ಹಾಗೆ ಎಷ್ಟು ತಿಳ್ಕೊಂಡ್ರು ಕೂಡ ನಮ್ಗೆ ಇದೇ ಫಿಲ್ಮ್ ಸ್ಕೂಲ್ಗಳು. ಹಾಗಾಗಿ ನಾನು ಈ ಅವಕಾಶಗಳನ್ನ ಅವ್ರ ಹತ್ರ ಪ್ರಶ್ನೆ ಕೇಳೋದು ಅದರಲ್ಲೇ ಕಳೀತಾ ಇದ್ದೆ. ಹಾಗಾಗಿ ನನ್ನ ಭಾಗ್ಯ ಅದಷ್ಟೇ.